ಹಾಯ್ ಹಲೋ ವೆಲ್ಕಮ್ ಟು ಶಾಲಿನಿ ಗೌಡ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಫಿಶ್ ತವಾ ಫ್ರೈ. ಇದು ತುಂಬ ಈಸಿ ಆ್ಯಂಡ್ ಕ್ವಿಕ್ ನಾನ್ ವೆಜ್ ರೆಸಿಪಿ. ಸೊ ಎಲ್ಲರೂ ಟೈಮ್ ಕಮ್ಮಿ ಇದ್ದಾಗ ಟ್ರೈ ಮಾಡಿ. ಮೊದಲಿಗೆ ನಾನು ಒಂದು ಪ್ಲೇಟ್ ತೊಗೊಂಡಿದ್ದೀನಿ. ಅದಕ್ಕೆ 1/4 ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡಿದ್ದೀನಿ, 1/4 ಸ್ಪೂನಷ್ಟು ಗರಂ ಮಸಾಲ, ಅರ್ಧ ಸ್ಪೂನ್ ಖಾರದ ಪುಡಿ ಮತ್ತು 1/2 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ. ಈಗ 1 ಟೇಬಲ್ ಸ್ಪೂನ್ ಆಫ್ ಆಯಿಲ್ನ ಹಾಕ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸಾಲ್ಟ್ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಒಂದು ಫೈನ್ ಪೇಸ್ಟ್ ಆಗೋ ಥರ. ಇದೆಲ್ಲ ಪೇಸ್ಟ್ ಮಾಡಿದ್ದಾದಮೇಲೆ ಎಲ್ಲ ಫಿಶಸ್ನ ತೊಗೊಳ್ಳಿ, ಫಿಶ್ ಪೀಸಸ್ನ ತೊಗೊಂಡು ಇದಕ್ಕೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಪೇಸ್ಟ್ ಎಲ್ಲ ಫಿಶ್ಶಿಗೆ ಅಂಟೋ ಥರ ಮಾಡ್ಕೊಳ್ಳಿ. ಇದಕ್ಕೆ ನೀವು ಬೇಕಾದ್ರೆ ಕಾರ್ನ್ಫ್ಲವರ್ ಕೂಡ ಆ್ಯಡ್ ಮಾಡ್ಬೋದು. ನಾನಿಲ್ಲಿ ಆ್ಯಡ್ ಮಾಡಿಲ್ಲ, ಇದು ಆಪ್ಷನಲ್ಲು. ನಾನು ಆಗಲೇ ವಿಡಿಯೋದಲ್ಲಿ ಸಾಲ್ಟ್ ಆ್ಯಡ್ ಮಾಡಿರಲಿಲ್ಲ, ಅದಕ್ಕೆ ಈಗ ಆ್ಯಡ್ ಮಾಡ್ತಾ ಇದ್ದೀನಿ. ಈಗ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ನಾನು 1 ಸ್ಪೂನ್ ಆಫ್ ಕಬಾಬ್ ಪೌಡರ್ನ ಹಾಕ್ಕೋತಾ ಇದ್ದೀನಿ. ಇದು ಕೂಡ ಆಪ್ಷನಲ್, ನೀವು ಬೇಕಾದ್ರೆ ಹಾಕ್ಕೋಬೋದು. ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಫಿಶ್ ಪೀಸಸ್ ಜೊತೆಗೆ. ಇದಾದಮೇಲೆ ಇದಕ್ಕೆ ಸ್ವಲ್ಪ ಹುಣಸೆ ಹಣ್ಣು ಚೆನ್ನಾಗಿ ನೆನೆಸಿ ಕಿವುಚಿ ಹಾಕಬೇಕು ಮಿಕ್ಸ್ ಮಾಡ್ಕೊಳ್ಳೋವಾಗ, ಸೊ ದಟ್ ಇದು ಒಳ್ಳೆ ಟೇಸ್ಟ್ ಬರುತ್ತೆ. ಈಗ ನೋಡಿ ಎಲ್ಲ ಮಿಕ್ಸ್ ಆದಾಗ ಈ ಥರ ಬರುತ್ತೆ. ಇದನ್ನ ಒಂದು 5 to 10 ಮಿನಿಟ್ಸ್ ಮ್ಯಾರಿನೇಟ್ ಮಾಡಿ ಸೈಡಿಗೆ ಬಿಟ್ಬಿಡಿ. ಈಗ ಒಂದು ತವಾ ತೊಗೊಳ್ಳಿ, ಅದು ಸ್ವಲ್ಪ ಕಾಯಲಿ. ಹೆಂಚು ಕಾದಿದ್ದಾದಮೇಲೆ ಅದ್ರ ಮೇಲೆ ಒಂದೊಂದೇ ಪೀಸಸ್, ಮ್ಯಾರಿನೇಟ್ ಮಾಡಿರುವಂಥ ಪೀಸಸ್ನ ನಿಧಾನಕ್ಕೆ ಹಾಕಿ. ಈಗ ಎಲ್ಲ ಹಾಕಿದ್ದಾದಮೇಲೆ ಒಂದು ಸೈಡ್ ನೀಟಾಗಿ ಬೇಯಲಿ. ಒಂದು ಸೈಡ್ ಕಂಪ್ಲೀಟಾಗಿ ಬೆಂದಿದ್ದಾದಮೇಲೆ ಇದನ್ನು ಇನ್ನೊಂದು ಸೈಡ್ ಟರ್ನ್ ಮಾಡಿ ಇನ್ನೊಂದು ಸೈಡ್ ಬೇಯಕ್ಕೆ ಬಿಡಿ. ಈಗ 2 ಸೈಡ್ ಬೆಂದಿದ್ದಾದಮೇಲೆ ಸರ್ವ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮೈ ಚಾನಲ್.